ಎಲ್ರಿಗೂ ನಮಸ್ಕಾರ. ಈಗ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆ ಹಬ್ಬ ಅಲ್ವಾ. ನಾನು ನನ್ನ ಮಗಳು ಹಬ್ಬಕ್ಕೆ ಅಂತ ಶಾಪಿಂಗ್ ಮಾಡೋಣ ಅಂತ ಮಾಲ್ಗೆ ಹೋಗ್ತಾ ಇದ್ದೆ. ತುಂಬಾ ದಿನ ಆಗಿತ್ತು, ನಮ್ಮ ಮನೆಯವ್ರು ಬೇರೆ ಇರಲಿಲ್ಲ. ಹಾಗೆ ಅತ್ತೆನೂ ಕೂಡ ಬರುವಾಗ ಹಾಗೆ ಒಂದು ಬ್ಯಾಗ್ ತಗೋಬಿಟ್ಟು ಬಾ ಅಂತ ಹೇಳಿದ್ರು. ಹಾಗಾಗಿ ಅದು ಕೂಡ ಆರ್ಡರ್ ಮಾಡಿದೆ. ಈಗ ನಾವು ಹೊರಡೋ ಟೈಮಿಗೆ ಬಂದಿತ್ತು. ಸೊ ಹಾಗಾಗಿ ಓಪನ್ ಮಾಡಿ ನೋಡ್ತಾ ಇದ್ದೆ ಹೇಗಿದೆ ಅಂತ. ನನಗೆ ಈ ತರ ಫುಲ್ ಓಪನ್ ತರ ಇರ್ಬೇಕು. ಹಂಗಂಗೆ ಕೈ ಹಾಕಿದ ತಕ್ಷಣ ಕಂಜೆಸ್ಟೆಡ್ ಆಗೋ ತರ ಇರಬಾರ್ದು. ಈ ತರ ಫುಲ್ ಜಿಪ್ ಓಪನ್ ಆಗಿರೋದ್ರಿಂದ ಎಲ್ಲಿ ಏನೇನು ಇಟ್ಟಿದ್ವಿ ಅನ್ನೋ ಚೆನ್ನಾಗಿ ಗೊತ್ತಾಗುತ್ತೆ. ಒಂದು 3-4 ಜೊತೆ ಡ್ರೆಸ್ ಇಟ್ಕೊಂಡು ಒಂದು ವಾಟರ್ ಬಾಟ್ಲ್ ಇಟ್ಕೊಬೋದು, ಚೆನ್ನಾಗಿದೆ. ಮತ್ತು ಲಗೇಜ್ ತುಂಬ ತುಂಬೋದು, ಬಟ್ ವೆಯ್ಟ್ಲೆಸ್ ಬಟ್ಟೆಗಳಿಂಥದ್ದು. ಶಾಪಿಂಗಿಗೆ ರೆಡಿ ಆಗಾಯಿತು. ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಮಾಲ್ಗೋಗಿ. ಅದು ಅಲ್ಲದೆ ನನ್ನ ಮಗಳಿಗೆ ಹುಷಾರಿರಲಿಲ್ಲ. ನಿನ್ನೆ ರಾತ್ರಿ ಅಷ್ಟು 101 ಜ್ವರ ಇತ್ತು. ಈಗ ಬೆಳಗ್ಗೆ ಸ್ವಲ್ಪ ಹುಷಾರಾಗಿದ್ದಾಳೆ. ಯಾಕಂದರೆ ನಮ್ಮ ಮನೆಯವ್ರು ಇರಲಿಲ್ಲ, ಶಾಪಿಂಗ್ ನಾನು ಹೋಗಲೇಬೇಕಾಗಿತ್ತು. ಮತ್ತು ಅದು ಅಲ್ಲದೆ ಮನೇಲೇ ಇದ್ದರೆ ನನ್ನ ಮಗಳು ಏನೇ ರೆಸ್ಟ್ ಮಾಡಲ್ಲ. ಯಾವಾಗಲೂ ಫೋನು TV ನೋಡ್ತಾ ಕಣ್ಣು ನೋವು ಬರುತ್ತೆ, ಮತ್ತೆ ಸುಸ್ತಾದಂಗೆ ಆಗುತ್ತೆ ಸ್ವಲ್ಪ. ಹಾಗಾಗಿ ಫ್ರೀ ಆಗಿರಲಿ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ನಾನು ನನ್ನ ಮಗಳು ಆಟೋದಲ್ಲಿ ಹೋಗ್ತಾ ಇದ್ದು. ನೋಡಿ, ನಮ್ಮ ಕರ್ಕೊಂಡು ಹೋಗೋಕ್ಕೆ ಸಲ್ಮಾನ್ ಖಾನ್ ಅವ್ರು ಬಂದಿದ್ದಾರೆ. ನನಗೆ ಆ್ಯಕ್ಚುಲಿ ಈ ಕ್ಯಾಬು ಈ ಆಟೋ ಎಲ್ಲ ನನಗೆ ಬುಕ್ ಮಾಡೋಕ್ಕೆ ಬರಲ್ಲ. ಲಾಸ್ಟ್ ವೀಕ್ ನಾನು ಇರಲ್ಲ, ಏನಾದರೂ ಎಮರ್ಜೆನ್ಸಿ ಬೇಕಾಗುತ್ತೆ ಅಂತ ನಮ್ಮ ಮನೆಯವರು ಇದು ಹೇಳ್ಕೊಟ್ಬಿಟ್ಟು ಹೋದರು. ಹಾಗಾಗಿ ಇದು ಫಸ್ಟ್ ಟೈಮ್ ನಾನೇ ಬುಕ್ ಮಾಡಿಕೊಂಡು ಹೋಗ್ತಾ ಇರೋದು. ಹೋಗ್ತಿದ್ದಾಗೇ ಫಿನಿಕ್ಸ್ ಮಾಲ್ ಮುಂದೆನೇ ಒಂದು ಜಾತ್ರೆಯಲ್ಲಿ ಇಟ್ಕೊಂಡಿರ್ತಾರಲ್ಲ, ಆ ಥರ ಇಟ್ಕೊಂಡಿದ್ರು. ನನ್ನ ಮಗಳಿಗೆ ತುಂಬ ಇಷ್ಟ ಆಗಿ ತೆಕ್ಕೊಡಮ್ಮ ಅಂತ ಹೇಳ್ತು. ಅದೆಲ್ಲ ಮುಗಿಸ್ಕೊಂಡು ಶಾಪಿಂಗ್ ಮಾಡೋಣ. ಫಸ್ಟ್ ನನ್ನ ಮಗಳಿಗೆ ಶಾಪಿಂಗ್ ಮಾಡ್ಕೊಂಡ್ಬಿಡೋಣ, ಯಾಕಂದರೆ ಅವಳಿಗೆ ಫಸ್ಟ್ ಹುಷಾರಿಲ್ಲಲ್ಲ. ಹಾಗಾಗಿ ಆಮೇಲೆ ಸುಸ್ತಾದರೆ ಆಮೇಲೆ ಹೋಗಿಬಿಡೋಣ ಅಂತ ಹೇಳಿ ಫಸ್ಟ್ ಅವಳಿಗೆ ಮಾಡಿಕೊಂಡೆ. ಬಟ್ ಅವಳು ಮಾಲಿಗೆ ಬಂದಿದ ತಕ್ಷಣ ಹುಷಾರಾಗಿಬಿಡ್ತಾಳೆ. ಇದು ಜಂಪ್ ಸೂಟು ನಂಗೆ ತುಂಬ ಇಷ್ಟ, ನನ್ನ ಮಗಳಿಗೆ ಜಂಪ್ ಸೂಟ್ ಹಾಕೋಕ್ಕೆ. ಬಟ್ ನನ್ನ ಮಗಳಿಗೆ ಇಷ್ಟ ಇಲ್ಲ, ಸೊ ಹಾಗಾಗಿ ಇದು ತಗೊಳ್ಳಿಲ್ಲ. ಮತ್ತು ಇಲ್ಲಿ ಹೋಗ್ತಾ ಇದ್ದಂಗೆ ಫಿನಿಕ್ಸ್ ಮಾಲಿಗೆ ಬಂದಾಗೆಲ್ಲ ನನ್ನ ಮಗಳಿಗೆ ಟ್ರೈನಲ್ಲಿ ಬಸ್ಸಲ್ಲಿ ಕೂತ್ಕೊಳ್ಳೇಬೇಕು. ಹಾಗಾಗಿ ಅಲ್ಲೆಲ್ಲ ಕೂರಿಸಿ, ಯಾಕಂದರೆ ನಾನು ಸ್ವಲ್ಪ ಹೊತ್ತು ಶಾಪಿಂಗ್ ಮಾಡ್ತೀನಿ, ಸ್ವಲ್ಪ ಹೊತ್ತು ಇವಳನ್ನ ಅಲ್ಲಿ ಇಲ್ಲಿ ಆಟ ಆಡಿಸ್ತೀನಿ. ಯಾಕಂದರೆ ಒಂದೇ ಸರಿ ನಾನು ಶಾಪಿಂಗ್ ಮಾಡ್ತಿದ್ರೆ ಅವಳಿಗೆ ಬೋರ್ ಆಗುತ್ತಲ್ಲ ಪಾಪ, ಆಮೇಲೆ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನೊಂದು 3/4ರಿಂದ 1 ಗಂಟೆ ನಾನು ಶಾಪಿಂಗ್ ಮಾಡಿದಾಗ ಇವಳಿಗೆ 1/4 ಗಂಟೆ ಈ ಥರ ಆಟ ಆಡಿಸ್ಕೊಬಿಟ್ಟಿರ್ತೀನಿ. ಮಧ್ಯೆ ಅವಳ ಜೊತೆ ಮಾತಾಡ್ಕೊಂಡ್ಬಿಟ್ಟಿರ್ತೀನಿ. ನಂಗೆ ಹಿಂಸೆ ಕೊಡಬಾರ್ದು, ಇದು ಆಟ ಆಡಿಸ್ತೀನಿ, ಇದು ಮಾಡ್ತೀನಿ, ನೀನು ಸುಮ್ಮನೆ ಇರಬೇಕು ಅಂತ ಹೇಳಿ. ಹಾಗಾಗಿ ಸುಮ್ಮನೆ ಇರುತ್ತೆ. ಅದಾದಮೇಲೆ ನಮ್ಮ ಮನೆಯವರಿಗೆ ಶಾಪಿಂಗ್ ಮಾಡೋಣ ಅಂತ ಅಲ್ಲಿ ವಯಸ್ಬೋದು. ಇಲ್ಲಿ ನಮ್ಮ ಮನೆಯವರಿಗೆ ನಾನು ಬಟ್ಟೆ ತೆಗೆದಲ್ಲೇ ಇದ್ದರೆ ಅವ್ರು ಯಾವುದೇ ಕಾರಣಕ್ಕೂ ತಗೊಳ್ಳೋದೇ ಇಲ್ಲ. ಹಾಗಾಗಿ ಅವ್ರಿಗೆ 1-2 ಜೊತೆ ಬಟ್ಟೆ ತೊಗೊಂಡು ಹಾಗೆ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಮತ್ತು ಅದು ಅಲ್ಲದೆ ಅವರಿಗೆ ಸ್ವಲ್ಪ ನಾನು ಕಾಸ್ಟ್ಲಿ ತೊಗೊಳ್ಳೋದಂತೂ ಇಷ್ಟ ಆಗಲ್ಲ. ಬಟ್ ಪಾಪ ಅವ್ರು ನಮಗೆ ಅಂತ ದುಡಿತಾರೆ, ನಮಗೆ ಅಂತ ಮಾಡ್ತಾರೆ ಅಲ್ವಾ. ಸೊ ಹಾಗಾಗಿ ಅವ್ರು ಸ್ವಲ್ಪ ಚೆನ್ನಾಗಿರೋದು ಹಾಕೊಳ್ಳಿ ಅಂತ ನನ್ನ ಖುಷಿ. ಬಟ್ ಅವರಿಗೆ ಅದೆಲ್ಲ ಇಷ್ಟ ಇಲ್ಲ. ಪಾಪ ಅವಳ ದುಡ್ಡಲ್ಲಿ ಎಲ್ಲ ಖರ್ಚು ಮಾಡ್ಕೊಳ್ಳುತ್ತಲ್ಲ ಅಂತ ಪಾಪ ಹೊಟ್ಟೆ ಹುರ್ಕೊಳ್ತಾರೆ. ಹಾಗಾಗಿ ಅವ್ರಿಗೂ ಶಾಪಿಂಗ್ ಮಾಡಿಕೊಂಡು ಇನ್ನು ಮತ್ತೆ ನನ್ನ ಮಗಳು ಹೊಟ್ಟೆ ಇಶ್ಯೂ ಅಂತ ಸ್ಟಾರ್ಟ್ ಆಯಿತು. ನಾವು ಇನ್ನು ಮಾಲಿಗೆ ಅಂತ ಬಂದಮೇಲೆ ನಾವು ಯಾವಾಗಲೂ ಫೈರಿ ಚಿಕನ್ ಅಂತ ಬರ್ಗರ್ ಕಿಂಗಲ್ಲಿ ತಗೊಳ್ತೀವಿ. ಅದು ತುಂಬ ಚೆನ್ನಾಗಿರುತ್ತೆ, ನನ್ನ ಮಗಳಿಗೂ ತುಂಬ ಇಷ್ಟ. ಸೊ ಹಾಗಾಗಿ ಇಬ್ಬರು ಒಂದೊಂದು ತೊಗೊಂಡು. ಬಟ್ ಅವಳಿಗೆ ನಾನು ಜ್ಯೂಸ್ ಎಲ್ಲ ಫ್ರೆಂಚ್ ಫ್ರೈಸ್ ಎಲ್ಲ ತಿನ್ನಂಗಿಲ್ಲ ಅಂತ ಹೇಳಿದ್ದೆ. ಸೊ ಹಾಗಾಗಿ ಪಾಪ ಅದು ನಾನು ಹೇಳ್ದಂಗೆ ಕೇಳ್ತಿತ್ತು. ಒಂದು ಸ್ವಲ್ಪನೂ ಕೂಡ ಜ್ಯೂಸ್ ಆಗಲಿ ಮತ್ತು ಫ್ರೆಂಚ್ ಫ್ರೈಸ್ ಆಗಲಿ ತಿನ್ನಲಿಲ್ಲ. ಮತ್ತು ನಾನು ಬರ್ಗರ್ಗೆ ಚೀಸ್ ಬೇಡ ಅಂತ ಹೇಳಿದ್ದೆ. ಇನ್ನೇನು ಅದು ವೆಜಿಟೇಬಲ್ಸ್, ಈಗ ನಾವು ಮನೇಲಾದರೂ ಕೂಡ ಬ್ರೆಡ್ಡು ಹಾಲು ಕೊಡ್ತೀವಲ್ಲ, ಹಾಗೆ ಇದು ಅಷ್ಟೇ ಚಿಕನ್ ಹಾಕಿರ್ತಾರೆ ಮತ್ತು ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತಾರೆ, ಬನ್ನೊಂದಿರುತ್ತಲ್ವ. ಸೊ ಹಾಗಾಗಿ ಇದು ನನ್ನ ಮಗಳಿಗೆ ಕೊಟ್ಟೆ, ಚೀಸ್ ಬೇಡ ಅಂತ ಹೇಳಿದ್ದೆ. ಶಾಪಿಂಗ್ ಮಾಡಿ ನನ್ನ ಮಗಳು ಆ ಟ್ರೈನು ಅದು ಇದು ಇಲ್ಲ ಕೂರಿಸಿ ನಾವು ಬರ್ಗರ್ ಕಿಂಗಿಗೆ ಬರೋದ್ರೊಳಗೆ ಆ್ಯಕ್ಚುಲಿ ನಾವು 3 ಗಂಟೆಗೆ ಬಂದಿದ್ದು. ಒಂದು 6:45, 7 o'clock ಆಗಿಬಿಡ್ತು. ನಂದು ಇನ್ನೂ ಶಾಪಿಂಗ್ ಆಗಿರಲಿಲ್ಲ. ನಂದು ತುಂಬ ಸ್ಲೋ, 1 ದಿನ 2 ದಿನ ತಗೊಬಿಡ್ತೀನಿ ನಾನು. ಸೊ ಹಾಗಾಗಿ ನಾನು ಇನ್ನು ಶಾಪಿಂಗ್ ಆಗಿರಲಿಲ್ಲ. ಮಗಳನ್ನ ಪ್ಲೇ ಆ್ಯಂಡ್ ಲರ್ನ್ ಅಂತ ಇಲ್ಲಿರುತ್ತಲ್ಲ, ಸೊ 1.5 ಗಂಟೆ ಇರುತ್ತೆ ಇಲ್ಲಿ ಬಿಟ್ಬಿಟ್ಟು ನಾನು ಶಾಪಿಂಗ್ ಮಾಡೋಣ ಅಂತ ಹೇಳಿ ಸ್ಕೆಚ್ ಹಾಕ್ಕೊಂಡು ಖುಷಿಯಾಗಿ ಬಂದೆ. ಬಟ್ ಇಲ್ಲೇನು ಅಂದರೆ ಪೇರೆಂಟ್ಸ್ ಜೊತೆಲಿ ಒಬ್ರು ಇರಲೇಬೇಕು ಅಂತ ಹೇಳಿದರು. ಮಗಳಿಗೆ ಆಸೆ ಎಲ್ಲ ಹುಟ್ಟಿಸ್ಬಿಟ್ಟಿದ್ದೆ ನಾನು. ಹಾಗಾಗಿ ಇನ್ನೇನು ಇರಲೇಬೇಕಾಯ್ತು. 1.5 ಗಂಟೆ ನನ್ನ ಮಗಳ ಜೊತೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಯಾಕಂದ್ರೆ ನಾವು ಯಾವಾಗಲೂ ಇಲ್ಲಿ ಬಂದಾಗ ಮಾಲ್ಗೆಲ್ಲ ಬಂದಾಗ ಇಲ್ಲಿ ಬಂದೇ ಬರ್ತೀವಿ, ವಿಸಿಟ್ ಕೊಡ್ತೀವಿ. ಯಾಕಂದರೆ ನನ್ನ ಮಗಳನ್ನ ಪಾಪ ನನ್ನ ಮನೆ ಹತ್ರ ಎಲ್ಲೂ ಆಟ ಆಡೋಕ್ಕೆ ಕಳಿಸಲ್ಲ. ಇನ್ನು ವೀಕ್ ಡೇಸಲ್ಲೆಲ್ಲ ಮಗಳು ಬೆಳಗ್ಗೆ ಸ್ಕೂಲಿಗೆ ಹೋದ್ರೆ ಇನ್ನು ಸಂಜೆನೇ ಬರೋದದು. ಸೊ ಹಾಗಾಗಿ ಪಾಪ ಅದಕ್ಕೆ ಆಟ ಆಡೋಕ್ಕಾಗಲಿ, ಯಾವಾಗಲೂ ಫೋನು TV ಇಟ್ಕೊಳ್ಳುತ್ತಲ್ಲ ಅಂತ ಹೇಳಿ ನಾನು ಇಲ್ಲಿ ಬಂದು ಯಾವಾಗಲೂ ಆಟ ಆಡಿಸ್ತಾ ಇರ್ತೀನಿ. ಇಲ್ಲಿ 1.5 ಗಂಟೆಗೆ ಈ 700 ರೂಪಾಯಿ ಚಾರ್ಜ್ ಆಗ್ತದೆ. ಸೊ ಇವಳನ್ನ ಇಲ್ಲಿ ಬಿಟ್ಬಿಟ್ಟು ನಾನು ಶಾಪಿಂಗ್ ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ. ಹಾಗಾಗಿ ಇಲ್ಲಿ ಮಗಳ ಜೊತೆ ನಾನು ನನ್ನ ಮಗಳು ಆಟ ಆಡ್ತಾ ಇದ್ದೀವಿ. ನನಗೆ ಆ್ಯಕ್ಚುಲಿ ಬೇಜಾರಾಗ್ತಾ ಇದೆ. ಅಯ್ಯೋ, ನನ್ನ ಪ್ಲಾನ್ ಚೇಂಜ್ ಆಗಿಬಿಟ್ಟು ಉಲ್ಟಾ ಹೊಡೆದು ಬಿಡ್ತಲ್ಲ ಅಂತ ಬಟ್ ನನ್ನ ಮಗಳು ಆಟ ಆಡ್ಕೊಳ್ತಾ ಇತ್ತು ಪಾಪ ಖುಷಿಯಾಗಿ. ಇದು ಆ್ಯಕ್ಚುಲಿ ಪ್ಲೇ ಆ್ಯಂಡ್ ಲರ್ನ್ ಚೆನ್ನಾಗಿರುತ್ತೆ. ಇಲ್ಲಿ ಮಕ್ಕಳು ಬೀಳ್ತದೆ ಹೇಳ್ತದೆ ಅಂತ ಏನಿಲ್ಲ. ಒಂದು 3-4 ವರ್ಷದ ಒಂದು 2 ವರ್ಷ 3 ವರ್ಷದ ಮಕ್ಕಳು ಮೇಲ್ಪಟ್ಟಿದ್ದೆಲ್ಲ ಕರ್ಕೊಬಂದು ಇಲ್ಲಿ ಆಟ ಆಡ್ಕೋಬೋದು. ಇದೆಲ್ಲ ಕಾಣಿಸಲ್ಲ, ಬಿದ್ದುಬಿಡ್ತಾರೆ ನಿನ್ನ ಮೇಲೆ. ಇಲ್ಲಿ
ಮತ್ತು ಇಲ್ಲಿ ಮಕ್ಕಳಿಗೆ ಏನು ಹೇಳ್ಕೊಡ್ತಾಯಿದ್ರು 15 ಮಿನಿಟ್ಸ್ ಇಲ್ಲಿ ಏನೋ ಟೀಚ್ ಮಾಡ್ತಾಯಿದ್ರು. ಹಾಗಾಗಿ ನನ್ನ ಮಗಳೂ ಕೂರಿಸ್ದೆ. ಅಂದರೆ ಕಂಪಲ್ಸರಿ ಕೂತ್ಕೊಳ್ಳೇಬೇಕು ಅಂತ ಏನಿಲ್ಲ, ಇಷ್ಟ ಇದ್ದವ್ರು ಕೂತ್ಕೊಬೋದು. ಇದು ಕಂಪಲ್ಸರಿ ಅಂತ ಏನಿಲ್ಲ, ಅಲ್ಲಿ ಹೋದ್ರೆ ಅದರೊಳಗೇನೆ ಇದೆಲ್ಲ ಇರುತ್ತೆ. ಇಷ್ಟ ಇದ್ದವರು ಕೂತ್ಕೊಬೋದು, ಇಲ್ಲ ಬೇರೆ ಆಟ ಆಡೋಕ್ಕೆ ಹೋಗ್ಬೋದು. ನನ್ನ ಮಗಳಿಗೆ ಇರಲಿ ಅಂತ ಹೇಳಿ ಅವಳಿಗೆ ಸ್ವಲ್ಪ ಇಂಥದ್ದೆಲ್ಲ ಇಂಟ್ರೆಸ್ಟ್ ಇತ್ತು. ಸೊ ಹಾಗಾಗಿ ಅದು ಕೂಡ ಒಂದು 15 ಮಿನಿಟ್ಸ್ ಕೂತ್ಕೊಂಡು ಅದೆಲ್ಲ ಕೇಳಿಸ್ಕೊಂತು. ಮತ್ತು ಹಾಗೆ ಇಲ್ಲಿ ಪ್ಲೇ ಆ್ಯಂಡ್ ಲರ್ನಲ್ಲಿ ಇಲ್ಲಿ ನೀವು ಬರ್ತ್ಡೇ ಪಾರ್ಟಿ ಬೇಕಾದರೂ ಮಾತಾಡ್ಕೋದ್ರೂ ಮಾಡ್ಕೋಬೋದು. ಇಲ್ಲಿ ಈ ಮಕ್ಕಳ ಜೊತೆ ಹೊರಗಿಂದ ಬಂದ ಮಕ್ಕಳ ಜೊತೆನೇ ನಾವು ಸೇರಿಕೊಂಡು ಬರ್ಡೇ ಪಾರ್ಟಿ ಮಾಡ್ತೀವಿ ಅಂದರೆ ಮಾಡ್ಬೋದು. ಅದಕ್ಕೆ ಬೇರೆ ಚಾರ್ಜಸ್ ಇರುತ್ತೆ. ಅಥವಾ ನಾವೇ ಸಪ್ರೇಟ್ ನಾವು ಮಾತ್ರ ಇಲ್ಲಿ ಬೇರೆ ಮಕ್ಕಳು ಏನು ಬರೋ ಹಾಗಿಲ್ಲ. ನಾವು ನಮ್ಮದು ರಿಲೇಟಿವ್ ನಾವುಗಳಷ್ಟೇ ಸೇರ್ಕೊಂಡು ಮಾಡ್ತೀವಿ ಅಂದರೂ ಕೂಡ ಮಾಡ್ಕೊಬೋದು. ಎಲ್ಲ ಥರದ್ದಿತ್ತು. ಇದು ಯಾವುದೇ ಸ್ಪಾನ್ಸರ್ ವಿಡಿಯೋ ಅಲ್ಲ. ನಾನು ಹೋದಾಗ ಅಲ್ಲಿ ಡೆಕೋರೇಷನ್ ಮಾಡಿದ್ರಲ್ಲ, ಸೊ ಹಾಗಾಗಿ ಕೇಳಿದೆ ಏನು ಇಲ್ಲಿ ಬರ್ಡೇ ಪಾರ್ಟಿ ಎಲ್ಲ ಮಾಡ್ಬೋದಾ, ಹಾಗೆ ಬರ್ಡೇ ಎಲ್ಲ ಮಾಡ್ಕೋಬೋದಾ ಅಂತ. ಅವಾಗ ಈ ಥರ ಹೇಳಿದರು. ಒಂದು ನೋಡಿ ನನ್ನ ಮಗಳು ಅಲ್ಲಿ ಟಿ ವಿ ನೋಡಿ ಅವ್ರು ಹೇಗೆ ಆಟ ಆಡ್ತಾರೆ ಹಾಗೆ ಇದು ಆಟ ಆಡ್ತಾ ಇದೆ. ಇವತ್ತಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.